ಈಗ ಒಬ್ಬೊಬ್ರು ಒಂದೊಂದು ಯಾವುದೇ ಸರ್ಕಾರದಲ್ಲೂ ಭ್ರಷ್ಟಾಚಾರ ಇಲ್ಲ ಅಂತ ನಾನೇನು ಹೇಳಲ್ಲ. ಯಾವ ಭ್ರಷ್ಟಾಚಾರದ ಹೆಸರಿನ ಮೇಲೆ ಇವರು ಅದನ್ನ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದ್ರು, ಒಂದು ಮಾತ್ರ ಹೇಳ್ಬಲ್ಲೆ, ಅದಕ್ಕಿಂತ ಈಗ ಜಾಸ್ತಿ ನಡೀತಾ ಇದೆ. ನನ್ಗಿನ್ನೂ ಅದು ಕರೆಕ್ಟಾಗಿ ಅಳತೆ ಗೊತ್ತಾಗಿಲ್ಲ. ಒಟ್ಟಿನಲ್ಲಿ ಹಿಂದಕ್ಕಿಂತ ಜಾಸ್ತಿ ಅದು. ಈಗ ಅದಕ್ಕಿಂತ ಜಾಸ್ತಿ ಅದು ಒಪ್ಕೋಬಲ್ಲೆ. ಅಥವಾ ಯಾರೇ ಇರ್ಬೋದು, ಕೆಲವು ಸಚಿವರು ಹಾನೆಸ್ಟ್ ಆಗಿರ್ಬೋದು, ಕೆಲವು ಅಧಿಕಾರಿಗಳು ಇರ್ಬೋದು. ಆದರೆ ಭ್ರಷ್ಟಾಚಾರ 2013ರಿಂದ 18 ತನಕ ಇದ್ರಲ್ಲ ಮುಖ್ಯಮಂತ್ರಿ, ಅದರ 10% ಈಗಿಲ್ಲ. ಮೊನ್ನೆ ನಾವೇನು 100ಕ್ಕೆ 100 ನಮ್ಮ ಸರ್ಕಾರ ಇದ್ದಾಗ ಶ್ರೀರಾಮ್ ನಾವೇನು ಹೇಳಲ್ಲ. ಆದರೆ ನಾನು ಹೇಳ್ಬಲ್ಲೆ, ಆದರೆ ಇವತ್ತಿನ ವ್ಯವಸ್ಥೆ ಭಾಳ ಕೆಟ್ಟೋಗಿದೆ. ಏನು ನಡೆದಿಲ್ಲಿ ಈಗ ನೋಡ್ರಿ, ನಾನು ಕಾಲೇಜಲ್ಲಿ ಓದುವಾಗ ಸಿದ್ದರಾಮಯ್ಯನವರು ಅಧಿಕಾರಿಗಳ ಬಗ್ಗೆ ಬೆಳಗ್ಗೆ ಸಂಜೆ ತನಕ KDP ಮಾಡ್ತಾರೆ, ಅವ್ರನ್ನ ರೋಲ್ ಮಾಡಲಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದವ್ರು. ಪಾರ್ಟಿ ಪಕ್ಷ ಯಾವ್ದಾರ ಇರಲಿ, ಯಾಕೆ ನಾನು BJPಲಿದ್ದೆ. ಈಗ ಇಂಟೆಲಿಜೆನ್ಸ್ ಯಾರ ಹತ್ರ ಅದೇ? ಮುಖ್ಯಮಂತ್ರಿ ಹತ್ರ ಅದೇ ಅಲ್ವೇನ್ರಿ? ಮೊನ್ನೆದು ಯಾವುದೋ ಒಂದು DC ಘಟನೆ ಆಯಿತು. ಅವರು ಸ್ವಲ್ಪ ಸಿಂಗ್ಯುಲರ್ ಆಗಿ ಮಾತಾಡ್ತಾರೆ, ಬಟ್ ಪ್ರಿವಿಲೇಜಲ್ಲಿ ಯಾವುದೇ ಅಧಿಕಾರಿ, ಈವನ್ ಚೀಫ್ ಸೆಕ್ರೆಟರಿ ಕೂಡ ಡಯಾಸ್ನ ಹಂಚ್ಕೊಳಂಗಿಲ್ಲ ಸಾರ್ವಜನಿಕವಾಗಿ. ಅದನ್ನ ಅವ್ರು ಹೇಳೋ ರೀತಿಯಲ್ಲಿ ಸ್ವಲ್ಪ ದನಿ ಹೇಳೋರೆ, ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಮೊನ್ನೆ ನೀವು ಮಾರ್ಗದರ್ಶಕರಾಗಿ ಇರಬೇಕಾಗಿರೋರು, ನೀವು ಒಳಗಡೆ ಕರೆದು ಸಸ್ಪೆಂಡ್ ಮಾಡಿ. ಬೇರೆ ಇಂಟೆಲಿಜೆನ್ಸ್ ಯಾರ್ದು? ನೀವು ಅವ್ರು ಯಾರೋ ಇದಾಕೊ ಬಂದು ಬಾವುಟ ಹಿಡ್ಕೊಂಡು ಮಾಡೋರೆ ಅಂದರೆ ಇಂಟೆಲಿಜೆನ್ಸ್ ಫೈಲ್ಯೂರು ಅಂದರೆ ನೀವು ಫೈಲ್ಯೂರು. ನಾನು ಇದನ್ನು ಮಾತಾಡ್ತಿರ್ಲಿಲ್ಲ, ಅವ್ರ ಮಗ ಹೇಳಿದಾರೆ ಮೊನ್ನೆ ಚರ್ಚೆ ಮಾಡೋರೆ. ನಾವು ಅದು ಮಾತಾಡಬಾರ್ದು ಅಂತ ಸುಮ್ಮನಿದ್ದೆ. ಮೊನ್ನೆ ಚರ್ಚೆ ಮಗ ಮಾತಾಡಬಾರ್ದು. ಅದನ್ನು ಸಾರ್ವಜನಿಕವಾಗಿ ಅವ್ರು ನಡ್ಕೊಂಡಿದ್ದಂಥದ್ದು ಅವ್ರಿಗೆ ಅನಿಸಿದೆ, ಏನೋ ಸಿಟ್ಟಲ್ಲಿ ಆಗಿದೆ ಘಟನೆ. ಆದರೆ ವಿಷಾದ ವ್ಯಕ್ತಪಡಿಸ್ತಾರೆ. ಆಯಿತು, ಕುಮಾರಣ್ಣ ಬರೀ ಪ್ರೆಸ್ಸಲ್ಲಿ ಈ ಥರ ನನ್ನ ಇದು ಮಾಡಿದ್ರು ಒಂದಿದ್ದಕ್ಕೆ ಯಾರೋ ಪುಣ್ಯಾತ್ಪುರ ಪೊಲೀಸ್ ಆಫೀಸರು ಅವ್ರ ಮೇಲೆ FIR ಮಾಡಿದ್ರಲ್ಲ ಅಲ್ವಾ? ಅವ್ರೇನು ಅವಾಚ್ಯ ಶಬ್ದಗಳು ಮಾತಾಡಲಿಲ್ಲ, ಕೈಯ ತೊಡೆಯಕ್ಕೆ ಹೋಗ್ಲಿಲ್ಲ ಅಥವಾ ಬೈಲಿಲ್ಲ. ಈ ಥರ ಅಂಥೇಳಿ ಅವರು ಇರೋವಂಥ ವಿಚಾರನ ಪ್ರೆಸ್ಸಲ್ಲಿ ಹೇಳ್ಕೊಂಡ್ರು, ಅದಕ್ಕೆ FIR ಆಯಿತು. ಇದೇನಾಯ್ತು? ಆಮೇಲೆ ಅದೇನು ನಮ್ಮ ಜಮೀರವರು ಅಲ್ಲ, ಅಟ್ಲೀಸ್ಟ್ ವಿಷಾದ ವ್ಯಕ್ತಪಡಿಸ್ಬೇಕಾಗಿತ್ತು. ಹೌದು, ಯಾರೇ ಆಗಲಿ, ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಕಾನೂನಿದು. ವಿಷಾದ ವ್ಯಕ್ತಪಡಿಸ್ಬೇಕಾಗಿತ್ತು, ಅದನ್ನ ಜಸ್ಟಿಫೈ ಮಾಡ್ಕೋಬಾರ್ದು. ಅವ್ರಿಗನ್ಸಿದೆ ಆಮೇಲೆ, ಅದಕ್ಕೆ ಅವ್ರೇನು ಮಾತಾಡಿಲ್ಲ. ಆದರೆ ಅವರ ಬಾಲಗಳು ಜಸ್ಟಿಫೈ ಮಾಡ್ಕೋತಾವಲ್ಲ, ಅದು ತಪ್ಪನ್ನ ಎಲ್ಲರೂ ತಪ್ಪು ಅಂತ ಒಪ್ಕೋಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.